ಪರೀಕ್ಷೆ ಇದೆ. ಒಪ್ಪನೂ ಮಾಡಿಲ್ಲ. ಆತ್ಮೀಯರೇ, ಈ ದಿನ ಕನ್ನಡ ಚಳವಳಿ ನಾಗೇಶ್ ಅವರ ಒಂದು ಪುಣ್ಯಸ್ಮರಣೆಯ ದಿನ. ಏಕೆಂದರೆ 5 ವರ್ಷಗಳ ಹಿಂದೆ ಕೊರೋನಾ ಸಂದರ್ಭದಲ್ಲಿ ಸಾವಿರಾರು ಹೋರಾಟಗಳನ್ನು ಮಾಡಿದಂತಹ ಒಬ್ಬ ಹೋರಾಟಗಾರ ಕೊರೋನಾ ಸಂದರ್ಭದಲ್ಲಿ ನಮ್ಮನ್ನು ಅಗಲಿರ್ತಕ್ಕಂಥದ್ದು ಎಲ್ಲರಿಗೂ ದುಃಖದ ಸಂಗತಿ. ಇವತ್ತು 200ಕ್ಕೂ ಹೆಚ್ಚು ಸಂಘಟನೆಗಳನ್ನ ಒಗ್ಗೂಡಿಸಿದಂತಹ ಹೆಗ್ಗಳಿಕೆ ಇವತ್ತು ಕನ್ನಡ ಚಳವಳಿ. ಯಾಕಂದ್ರೆ ಪದೇ ಪದೇ ಬಂದ್ 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 ಅಂತ ಹೇಳ್ತಾ ಇರ್ತಕ್ಕಂತಹ ಅವರ ವಿರುದ್ಧ ತೊಡೆ ತಟ್ಟಿ ನಿಂತಹ ವ್ಯಕ್ತಿ ನಮ್ಮ ಕನ್ನಡ ಚಳವಳಿ ನಾಗೇಶ್ ಅವರು. ಅವರ ಹಿಂದೆ ಸುಮಾರು 100 ಸಂಘಟನೆಗಳು ಒಗ್ಗೂಡಿ ಅಲ್ಲಿಂದ ಇಲ್ಲಿಯ ತನಕ ಸುಮಾರು 10 ವರ್ಷ ಆಯಿತು. 2017ರಲ್ಲಿ ಒಂದು ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಎಂಬಂತಹ ಒಕ್ಕೂಟವನ್ನು ಕಟ್ಕೊಂಡು ಅನೇಕ ಹೋರಾಟಗಳನ್ನು ಅಂತ ಹೇಳ್ತಾರೆ. ಆದರೆ ನಾಗೇಶ್ ಅವರು ಸಹ ಮಾಡದಿರ್ತಕ್ಕಂತಹ ಹೋರಾಟಗಳಿಲ್ಲ. ಯಾಕಂದ್ರೆ ಬೀದಿ ಬದಿ ವ್ಯಾಪಾರಿಗಳಿಗಿರ್ಬೋದು, ಕನ್ನಡಿಗರ ಪರವಾಗಿರ್ಬೋದು, ಕಾರ್ಮಿಕರ ಪರವಾಗಿರ್ಬೋದು, ರೈತರ ಪರವಾಗಿರ್ಬೋದು, ಹೀಗೆ ಎಲ್ಲ ವಲಯಗಳಲ್ಲೂ ಸಹ ಅವರು ತನ್ನ ಛಾಪನ್ನು ಮೂಡಿಸ್ತಾ ಹೋರಾಟಗಳನ್ನು ಮಾಡ್ತಾ ಕಟ್ಟ ಕಡೆಯ ವ್ಯಕ್ತಿಗೂ ಯಾವ ರೀತಿ ಸೌಲಭ್ಯಗಳು ಸಿಗಬೇಕು ಎಂಬಂತಹ ನಿಟ್ಟಿನಲ್ಲಿ ಹೋರಾಟ ಮಾಡಿದಂತಹ ವ್ಯಕ್ತಿ ಇವತ್ತು ನಮ್ಮನ್ನ ಅಗಲಿರ್ತಕ್ಕಂಥದ್ದು. ಇಂದಿಗೆ 6ನೇ ವರ್ಷಕ್ಕೆ ತುಂಬಿದೆ. ಅವರ ಒಂದು ಅಗಲಿರ್ತಕ್ಕಂತಹ ದಿನ ಇವತ್ತು 6ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ನಾವು ನಮ್ಮ ಕನ್ನಡ ಒಕ್ಕೂಟದ ಕಚೇರಿಯಲ್ಲಿ ಏರ್ಪಡಿಸಿದ್ದೀವಿ. ಇವತ್ತು ಅನೇಕ ಹೋರಾಟಗಾರರು ಬಂದಿದ್ದಾರೆ. ಇವತ್ತು ಒಬ್ಬ ಹೋರಾಟಗಾರ ಎಷ್ಟೇ ಹೋರಾಟಗಳನ್ನು ಮಾಡಲು ಸಹ ಅವರನ್ನ ನೆನೆಯುವಂತಹ, ಅವರನ್ನ ಆಗಾಗ ಸ್ಮರಿಸುವಂತಹ ಕೆಲಸ ಹೋರಾಟಗಾರರು ಮಾಡಿದವಾಗ ಮಾತ್ರ ಒಬ್ಬ ಹೋರಾಟಗಾರನಿಗೆ ಬೆಲೆ ಇರ್ತದೆ. ಯಾಕಂದ್ರೆ ಇದ್ದಂತಹ ಸಂದರ್ಭದಲ್ಲಿ ಅವರನ್ನ ನಾವು ಬಳಕೆ ಮಾಡಿಕೊಂಡು ಕೆಲಸ ಯಾರು ಮಾಡಬಾರ್ದು. ಇವತ್ತು ನಿರಂತರ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅನೇಕ ಮಾನೀಯರು ಸಹ ಭಾಗವಹಿಸಿದ್ದಾರೆ. ಅವ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಿ. ಸರ್, ಪ್ರತಿಯೊಬ್ಬರು ಸಹ ನಾಗೇಶ್ ಅವರ ಬಗ್ಗೆ ಮಾತಾಡ್ಬೇಕಂತ ತಮಗೆ ಕಳಕಳಿಯಿಂದ ಮನವಿ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಏನು ಕನ್ನಡ ಒಕ್ಕೂಟದ ಅಧ್ಯಕ್ಷರಾಗಿದ್ದಂಥ ದಿವಂಗತ ನಾಗೇಶ್ವರ ಇವತ್ತು 6ನೇ ವರ್ಷದ ಪುಣ್ಯಸ್ಮರಣೆ ಮಾಡಿದ್ದಾರೆ. ನಮ್ಮ ನಟರಾಜ್ ಅವರು ಹೋಗಿದ್ರು, ಸರ್ ಬನ್ನಿ ಈ ಥರ ಕಾರ್ಯಕ್ರಮ ಇದೆ ಅಂತೇಳಿ. ನಾವು ಕರೆದ ತಕ್ಷಣ, ಯಾಕೆ ನಾಗೇಶ್ವರ ಒಬ್ಬರು ಹುಟ್ಟು ಹೋರಾಟಗಾರರು. ಏನಕ್ಕೆ ಅಂದರೆ ನಾನು ತುಂಬ ಜನ ನೋಡಿದ್ದೀನಿ ಅವ್ರನ್ನ. ಎಲ್ಲರಿಗೂ ಪಾಪ ನ್ಯಾಯಪಡಿಸೋಕೆ ತುಂಬ ಹೋರಾಟಗಳು ಮಾಡ್ತಾಯಿದ್ರು. ಆಮೇಲೆ ಎಲ್ಲದಕ್ಕೂ ನುಗ್ತಾ ಇದ್ರು ಮುಂದೆಗಡೆ. ಏನೇ ಬರಲಿ ಅದು ಕೇಳ್ತಿರಲ್ಲ. ಅಂಥ ಹೋರಾಟಗಾರಗಳದು ಸಿಗೋದು ಕಮ್ಮಿ. ಅಂತಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ತಾ ಅವ್ರು ಏನೇ ಮಾಡಿದ್ರು ನಾಡಿಗಾಗಿ ಈ ಜನಪರ ಕೆಲಸಗಳೆಲ್ಲ ಮಾಡೋಗಿದ್ದಾರೆ. ಆ ಪುಣ್ಯ ಸ್ಮರಣೆ ಸಿಗಲಿ. ಅದು ಅವರು ಮಾಡಿಕೊಟ್ಟಂಥ ಸಂಘಟನೆ ಮುಂದುವರ್ಸ್ಕೊಂಡು ಹೋಗ್ತಿರೋದು ನಟರಾಜರಿಗೂ ಶುಭವಾಗಲಿ ಅಂತ ಹೇಳ್ತಾ, ಮತ್ತೆ ಎಲ್ಲ ಮಹಿಳೆಯರು ಬಂದಿದ್ದಾರೆ, ಎಲ್ಲ ಹೋರಾಟಗಾರಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಒಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಒಂದೊಂದು ನಿಮಿಷ ಮಾತಾಡಿ. ಸರೋಜಿನಿ ವೈಶ್ಯ ಅವರ ಬಗ್ಗೆ ನನ್ನ ಆತ್ಮೀಯ ಸ್ನೇಹಿತ ನಾಗೇಶ್. ಆಕ್ಚುಲಿ ಯಾಕೆಂದ್ರೆ ಹೋರಾಟ ಹಾದಿಯನ್ನ ಹಿಡ್ಕೊಂಡ್ಬಂದಿದ್ದೆ ಬೇರೆ ಇದು ಅಲ್ಲಿ. ಅದರಿಂದ ನನ್ನ ಆತ್ಮೀಯ ಸ್ನೇಹಿತ ಅಂತ ಹೇಳಿ ನಾನು ಬಯಸ್ತೀನಿ. ಅವನ ಒಂದು ಹೋರಾಟದಲ್ಲೂ ಕೂಡ ನಾವೆಲ್ಲ ಭಾಗಿಯಾಗಿದ್ದು. ಮತ್ತೆ ನಮ್ಮ ಏನು ಮಹರ್ಷಿ ಕನ್ನಡ ಉದ್ಯೋಗವನ್ನು ಕೊಡಬೇಕು ಅಂತೇಳಿ 102 ಕೂತಿದ್ದಂಥ ಏಕೈಕ ವ್ಯಕ್ತಿ ಹೋರಾಟಗಾರ ಅಂದ್ರೆ ಅದು ನಾಗೇಶ್. ನಾವೆಲ್ಲ ಕೂಡ ಇವತ್ತು ಅವನ ಕಳ್ಕೊಂಡು ಒಂದು ದುಃಖವನ್ನ ಆಗಿದೆ. ಆದ್ರಿಂದ ಈ 6 ವರ್ಷ ಅನ್ನುವಂಥದ್ದು ಹೋಗಿದ್ದೇ ನನಗೆ ಗೊತ್ತಾಗ್ತಿಲ್ಲ. ಅದರಿಂದ ಆತ್ಮಕ್ಕೆ ಶಾಂತಿಯನ್ನ ದೊರಕಲಿ, ಮತ್ತೆ ಅವರ ಹಾದಿಯನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ನಟರಾಜ್ ಅವರು ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎರಡು ಮಾತಾಡ್ಬಾರ್ದು. ಅವ್ರ ಮುಖ ತೋರಿಸ್ಬೇಕು. ಅಲ್ಲೇ ಕುತ್ಕೊಂಡೆ ಮಾತಾಡ್ಬಿಡ್ರಿ. ಬೇಡ, ಬನ್ನಿ. ಒಂದು ನಿಮಿಷ ಮಾತಾಡಿ, ಪರವಾಗಿಲ್ಲ. ಕರ್ನಾಟಕದ ಇತಿಹಾಸದಲ್ಲಿ ಸುಮಾರು 118 ದಿನಗಳ ಕಾಲ ನಿರಂತರವಾದಂತಹ ಹೋರಾಟ. ಅದು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕೆಂಬಂತಹ ನಿಟ್ಟಿನಲ್ಲಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ತರಲೇಬೇಕೆಂಬಂತಹ ಉದ್ದೇಶದಿಂದ 100 ಸಂಘಟನೆಗಳನ್ನ, ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸ್ವಾಮೀಜಿಗಳನ್ನ, ಸಾಹಿತಿಗಳನ್ನ, ಲೇಖಕರನ್ನ, ಚಿಂತಕರನ್ನ, ಚಿತ್ರನಟರನ್ನ, ರಾಜಕಾರಣಿಗಳನ್ನ ಒಂದೇ ವೇದಿಕೆಯಲ್ಲಿ ಕರೆತಂದು
102 ದಿನಗಳ ಕಾಲ ನಿರಂತರವಾಗಿ ಒಂದೇ ಸ್ಥಳದಲ್ಲಿ ಹೋರಾಟ ಹಮ್ಮಿಕೊಂಡು ಕರ್ನಾಟಕ ಬಂದ್ಗೂ ಸಹ ಕರೆಯನ್ನ ಕೊಟ್ಟು ಇವತ್ತು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿಗೆ ತರಲೇಬೇಕೆಂಬಂತಹ ನಿಟ್ಟಿನಲ್ಲಿ ಒಂದು ಹೋರಾಟ ಮಾಡಿದಂತಹ ಹೆಗ್ಗಳಿಕೆ ಇವತ್ತು ಕನ್ನಡ ಚಳವಳಿ ನಾಗೇಶ್ ಅವರಿಗೆ ಸಲ್ಲುತ್ತದೆ. ಅದರ ಒಂದು ಫಲವನ್ನ ಪಡಿಬೇಕಾದ್ರೆ ಇವತ್ತು ಅನೇಕ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಹ ಹೋರಾಟಕ್ಕೆ ಇಳಿಬೇಕಾಗ್ತದೆ. ಸುಮಾರು 40 ವರ್ಷಗಳಿಂದ ನಿರಂತರವಾಗಿ ಸಾವಿರಾರು ಜನ ಸಂಖ್ಯೆಯಲ್ಲಿ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೂ ಸಹ ನಮ್ಮ ನಾಳುವಂತಹ ಸರ್ಕಾರಗಳು ಆ ಒಂದು ವರದಿಯನ್ನು ಇದುವರೆಗೂ ಜಾರಿಗೆ ತರಲಿಲ್ಲ. ಆ ನೋವು ನಮ್ಗೆ ಇವತ್ತು ಇದೆ. ಮುಂದೊಂದು ದಿನ ಆ ಒಂದು ವರದಿಗೋಸ್ಕರ ಎಲ್ಲ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಕಾರ್ಮಿಕ ಪರ ಸಂಘಟನೆಗಳು, ಚಾಲಕ ಪರ ಸಂಘಟನೆಗಳು, ಮಹಿಳಾ ಪರ ಸಂಘಟನೆಗಳು ಎಲ್ಲರನ್ನು ಮತ್ತೊಮ್ಮೆ ಒಗ್ಗೂಡಿಸಿಕೊಂಡು ಮತ್ತೊಮ್ಮೆ ಆ ಹೋರಾಟವನ್ನ ಕೈಗೆತ್ತಿಕೊಳ್ಳುವಂತ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ 2 ಹಿತನುಡಿಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಚೆನ್ನಾಗಿ ಚಕ್ಕವಾಗಿ ಮಾತನಾಡಿಕೊಟ್ಟಂಥ ಯುವರಾಜ್ ಬೊಮ್ಮಸಂದ್ರ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅಷ್ಟಾದರೂ ಹೇಳಿದ್ರಲ್ಲ ಲಾಸ್ಟ್ಗೆ ಹೇಳ್ತೀನಿ ಅಂತ ಹೇಳ್ಬೇಕು ತಾನೇ, ಹೇಳಿದ್ರಲ್ಲ. ಆಮೇಲೆ ಏನಂದ್ರೆ ತೋರಿಸ ಕಾಣಿಸ್ತಾ ಇಲ್ಲ, 102 ದಿನ ಉಟ್ಕೋಬೇಕಂದ್ರೆ ಭಾರಿ ಕಷ್ಟ. ಇವತ್ತಿನ ದಿನ ಯಾಕಂದ್ರೆ ನಮ್ಮ ದಿನಕ್ಕೆ ಎಷ್ಟು ಖರ್ಚು ಬೀಳುತ್ತೆ ಅದನ್ನೆಲ್ಲ 102 ದಿನ